ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಹೋಗ್ತಿರೋ ಲೊಕೇಶನ್ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಬಂದು ಮೈಸೂರು ಎಕ್ಸ್ಪ್ರೆಸ್ ವೇ. ಇಲ್ಲಿ ನೋಡಿ ಪಂಚಮುಖ ಗಣೇಶ ಇದೆ. ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಬೈಕ್ ನ ಅಲೋ ಮಾಡಲ್ಲ, ಸೊ ಅದಕ್ಕೆ ನೀವು ಸಿಂಗ್ ಸೇರ್ಕೋಬೇಕು. ಎಕ್ಸ್ಪ್ರೆಸ್ ವೇ ನಿಮಗೆ ಫೈನ್ ಹಾಕ್ತಾರೆ, ಟೂ ವೀಲರ್ ಅಲೋ ಇರಲ್ಲ. ಇವತ್ತು ನಾವು ಬಂದು ತುಂಬಾ ಅಡ್ವೆಂಚರ್ ಮತ್ತೆ ಥ್ರಿಲ್ಲಿಂಗ್ ಲೊಕೇಶನ್ ಹೋಗ್ತಾ ಇದೀನಿ. ಸೊ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಲೊಕೇಶನ್. ಅಡ್ವೆಂಚರ್ ಲೆವೆಲ್ಗೆ ಮತ್ತೆ 360 ಡಿಗ್ರಿ ಇದೆ. ತುಂಬಾ ಅಡ್ವೆಂಚರ್ ಆಗಿದೆ ಲೊಕೇಶನ್ ಮಾತ್ರ. ಇದ್ರ ಹೆಸರು ಬಂದು ಎರಡು ಹೆಸರಿದೆ. ಒಂದ್ ಬಂದು ಎರಡು ಬೆಟ್ಟ ಅಂತ ಕರೀತಾರೆ, ಇನ್ನೊಂದು ಹಂದಿ ಗುಂಡಿ ಬೆಟ್ಟ ಅಂತ ಕರೀತಾರೆ. ಸೊ ನೀವು ಎರಡನ್ನೂ ಲೊಕೇಶನ್ ಮ್ಯಾಪ್ ಅಲ್ಲಿ ಲೊಕೇಶನ್ ಹಾಕಿದ್ರೆ ಎರಡು ಸಿಗುತ್ತೆ ನಿಮಗೆ. ಹಂದಿ ಗುಂಡಿ ಮತ್ತೆ ಎರಡು ಬೆಟ್ಟ ಅಂತ ಸರ್ಚ್ ಸಿಗುತ್ತೆ. ರೂಟ್ ಬಂದು ಬೆಂಗಳೂರು ಹೈವೇ ರೂಟ್, ರಾಮನಗರ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇದು ಬಂದು ಬೆಂಗಳೂರಿಂದ 50 ಕಿಲೋಮೀಟರ್ ಇದೆ. ನಿಮಗೆ ಬಿಡದಿ ಆದ್ಮೇಲೆ ರಾಮನಗರ ಡಿಸ್ಟಿಕ್ ಬರುತ್ತೆ. ಮುಂಚೆ ಡಿವೈಸ್ ಇದೆ. ಸೊ ಹೋಗ್ತಾ ಹೋಗ್ತಾ ರೂಟ್ ಲೊಕೇಶನ್ ಎಲ್ಲ ಹೇಳ್ತೀನಿ ನಿಮ್ಗೆ. ಇವತ್ತು ಸನ್ರೈಸ್ ಮಾಡೋಣ ಅಂತ ಬೆಳಗ್ಗೆ ಸನ್ರೈಸ್ ಮಾಡ್ಬಿಟ್ಟು ಅಲ್ಲೇ ಟಿಫಿನ್ ಪಾರ್ಸಲ್ ತಿನ್ಬಿಟ್ಟು ಅಲ್ಲೇ ಟಿಫಿನ್ ಮಾಡ್ಬಿಟ್ಟು ಬರೋದು ಪ್ಲಾನ್. ಬನ್ನಿ ಹೋಗೋಣ. ಇನ್ನೊಂದು ಇನ್ಫಾರ್ಮೇಶನ್ ಇದೆ, ಪಕ್ಕದಲ್ಲಿ ನಿಂತಿರೋ ರೈಟ್ ಸೈಡ್ ಇಲ್ಲಿ ಬೈಕ್ ಅಲೋ ಮಾಡಲ್ಲ, ಫೈನ್ ಇರುತ್ತೆ. ಯಾರಿಗೆ ಗೊತ್ತಿಲ್ಲ ಅಂತಂದ್ರೆ ಇವಾಗ ತಿಳ್ಕೊಂಡ್ಬಿಡಿ, ಇಲ್ಲಿ ಫೈನ್ ಹಾಕ್ತಾರೆ, ಬೈಕ್ ಎಂಟ್ರಿ ಇರಲ್ಲ. ಸೊ ಯಾರೇ ಬೆಂಗಳೂರು ಬಂದ್ರೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅವ್ರಿಗೆ. ಚಾನಲ್ಗೆ ಯಾರೋ ಹೊಸದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಕಂಟೆಂಟ್ ಬರುತ್ತೆ ನೆಕ್ಸ್ಟ್ ನಿಮಗೆ. ಲೊಕೇಶನ್ ಮಾತ್ರ ತುಂಬಾ ಅಡ್ವೆಂಚರ್ ಆಗಿದೆ, ಜಾಲಿ ಇದೆ, ಫನ್ ಇದೆ. ನೋಡೋಣ ಬನ್ನಿ. ಇಲ್ಲಿ ಬಿಡಬೇಕು, ಲೆಫ್ಟ್ ತಗೋಬೇಕು. ಸ್ಟ್ರೈಟ್ ಸೀರಿಯಸ್ ಹೋಗಬೇಡಿ, ಯಾಕಂದ್ರೆ ಅಲ್ಲಿ ನಿಮ್ಗೆ ರೈಲ್ವೆ ಟ್ರ್ಯಾಕ್ ಇದೆ. ಸೊ ರೋಡ್ ಕನೆಕ್ಟ್ ಆಗಲ್ಲ ಅಲ್ಲಿ. ಸೊ ಲೆಫ್ಟ್ ಬಿಡಬೇಕು, ಬೋರ್ಡ್ ನೋಡಿ ಲೆಫ್ಟ್ ಒಳಗೆ ತುಂಬಾ ಸ್ಟ್ರೈಟ್ ಕಂಟಿನ್ಯೂ ಹೋಗ್ಬೇಕು. ಇವಾಗ ವೆದರ್ ತುಂಬಾ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿ ಬೆಳಗ್ಗೆ ರೈಡಿಂಗ್ ಆರಾಮಾಗಿದೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. ನೋಡ್ಬೋದು, ಇಲ್ಲೊಂದು ಟೀ ಬ್ರೇಕ್ ತೊಗೊತಾ ಇದ್ದೀನಿ ಇವಾಗ. ನೋಡ್ಬೋದು, ಟೀ ತೊಗೊಂಡು ಬೆಳಗ್ಗೆ ಒಂದು ಟೀ ಕೊಟ್ಬಿಟ್ಟು ಹೊರಡೋದು ಮಜಾ. ಬೆಳಗ್ಗೆ ರೈಡಲ್ಲಿ ಇವಾಗ ಮಜಾನ ಬೇರೆ, ಟೀ ಕೊಡೋದು ಹೊರಡೋದು. ಇಲ್ಲಿ ಒಂದು ತಟ್ಟೆ ಇಡ್ಲಿ ಒಂದು ವಡೆ ಪಾರ್ಸಲ್ ತೊಗೊತಾ ಇದ್ದೀನಿ. ನೋಡ್ಬೋದು ನೀವು. ನೋಡ್ಬೋದು ರಾಮನಗರ ಕೊಟ್ಟಿಂಗ್ ಇದೆ. ಅದಕ್ಕೆ ಮುಂಚೆ ಒಂದು ಡಿವಿಷನ್ ಇರುತ್ತೆ, ಅದು ಲೆಫ್ಟ್ ಹೋಗು. ನಾನು ಅದು ತೋರ್ಕೊಡ್ತೀನಿ ಇವಾಗ. 13 ಕಿಲೋಮೀಟರ್ ಇದೆ ಇಲ್ಲಿಂದ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ರಾಮನಗರ 8 ಕಿಲೋಮೀಟರ್ ಇದೆ. ಈ ಕಾರಲ್ಲಿ ಬಂದ್ರೆ ಇಲ್ಲಿ ಡಿವಿಷನ್ ಹೋಗ್ಬೇಕು. ಲೆಫ್ಟ್ ಡಿವಿಷನ್ ಸರ್ವಿಸ್ ರೋಡ್ಗೆ ಇನ್ನು ತಗೊಂಡ್ರೆ ಈಸಿ ಆಗುತ್ತೆ. ಓಕೆ, ಮತ್ತೆ ಈ ಲೊಕೇಶನ್ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಇವಾಗ. ಮುಂಚೆ ಒಂದ್ಸಲ ವಿಸಿಟ್ ಮಾಡಿದೀನಿ ಕಾಣಿಸುತ್ತೆ. 2023 ಅಲ್ಲಿ ಇವರು ಆಗಸ್ಟ್ 31st ಕ್ಲೋಸ್ ಆಯ್ತು. ಅವತ್ತು ಲಾಸ್ಟ್ ರೈಡ್ ಮಾಡಿದ್ವಿ ಮೇನ್ ರೋಡ್ ಅಲ್ಲಿ ಎಕ್ಸ್ಪ್ರೆಸ್. ಅವತ್ತೇ ಲಾಸ್ಟ್, ಅವತ್ತಿನ ನೆಕ್ಸ್ಟ್ ಬೇಕಾದ್ರೆ ಕ್ಲೋಸ್ ಆಯ್ತು ನಿಗಡೆ. ಅವಾಗ ಇಲ್ಲಿಗೆ ರೈಡ್ ಮಾಡಿದ್ದೆ ನಾನು ಈ ಬೆಟ್ಟಕ್ಕೆ. ಇಲ್ಲಿ ಒಂದು ಸ್ಟ್ರೈಟ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ, ರಾಮನಗರಕ್ಕೆ ಸಿಟಿಗೆ ಹೋಗ್ಬೋದು. ಸೊ ರಾಮನಗರ ಸಿಟಿ ರೋಡ್ ಅಲ್ಲಿ ನಿಮಗೆ ಲೆಫ್ಟ್ ಅಲ್ಲಿ ಬರುತ್ತೆ. ಇವಾಗ ಮುಂದ್ಗಡೆ ಇಲ್ಲಿ ರೈಲ್ವೆ ಅದು ಬ್ಯಾರಿಕೇಡ್ಸ್ ಇದೆ ನೋಡಿ, ಇಲ್ಲಿ ಲೆಫ್ಟ್ ಹೋಗ್ಬೇಕು. ಇದು ಒಂದು ಲ್ಯಾಂಡ್ ಮಾರ್ಕ್, ರೈಲ್ವೆ ಟ್ರ್ಯಾಕ್ ಬರುತ್ತೆ, ಅದನ್ನ ಕ್ರಾಸ್ ಮಾಡ್ಬಿಟ್ಟು ಹೋಗ್ಬೇಕು ಮುಂದ್ಗಡೆ. ಇಲ್ಲೊಂದು ಲೆಫ್ಟ್. ಇಲ್ಲಿಂದ 3.8 ಕಿಲೋಮೀಟರ್ ಇದೆ ಇಲ್ಲಿಂದ. ಎಂಟ್ರಿ ಆಗಿದೆ ಇವಾಗ. ತುಂಬಾ ಚೆನ್ನಾಗಿದೆ. ಮತ್ತೆ ಸ್ವಲ್ಪ ಈ ಬೆಟ್ಟಕ್ಕೆ ಫಾರೆಸ್ಟ್ ಟಚ್ ಇದೆ, ಒಂದು ಟ್ರೈನ್ ಇದೆ.
ಇನ್ನೊಂದು ಆಫ್ ರೋಡ್ ಸ್ಟಾರ್ಟ್ ಆಗಿದೆ. ಬೆಟ್ಟ ನೋಡಿ ತುಂಬಾ ಕ್ರೇಜಿ ಆಗಿದೆ ನೋಡ್ಬೋದು. ಫಾರೆಸ್ಟ್ ಎಂಟ್ರಿ ಆಗಿದೀವಿ ಒಳಗಡೆ. ತುಂಬಾ ಕ್ರೇಜಿ ಆಗಿದೆ ರೋಡ್. ಅಡ್ವೆಂಚರ್ ಲೆವೆಲ್ ಸ್ಪಾಟ್ ಇದು. ಸೊ ಅಡ್ವೆಂಚರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆನ್ಸಿವ್ ಮತ್ತೆ ತುಂಬಾ ನಮ್ ಬೇಕಿದ್ದ ಕ್ರೇಜಿ ಆಫ್ ರೋಡ್ ಮಾಡ್ಬೋದು ನೀವು. ನೋಡ್ಬೋದು ಫಾರೆಸ್ಟ್ ಆಫ್ ರೋಡ್ ಟ್ರೈಲ್ ಇದು ಸಖತ್ತಾಗಿದೆ. ಇಲ್ಲಿ ಎದುರು ನಿಮ್ಗೆ ಕಾಣ್ತಿರೋದು ಒಂದು ಇದೇ ಬೆಟ್ಟ. ಇಲ್ಲಿ ನಿಮಗೆ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ನೋಡಿ. ಇನ್ನೊಂದು ಇಲ್ಲಿಂದ ಲೆಫ್ಟ್ ತಗೋಬೇಕು. ಇವಾಗ ಇಲ್ಲಿ ಲೆಫ್ಟ್ ತಗೋಬೇಕು. ಬೈಕ್ ನಿಮ್ಗೆ ಮೇಲೆವರೆಗೂ ಬರುತ್ತೆ. ನೋಡ್ಬೋದು ಲೊಕೇಶನ್ ರೀಚ್ ಆಗಿದ್ದೀನಿ. ಯಾವ ಥರ ಇದೆ ಅಂತ ನೋಡಿ. ಕ್ರೇಜಿ ಆಗಿದೆ ಮುಂದ್ಗಡೆ ವ್ಯೂ. ಇಲ್ಲಿ ನೋಡಿ ಯಾವ ಥರ ಇದೆ. ನೋಡ್ಬೋದು ಸನ್ರೈಸ್ ಆಗಿದೆ. ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೀನಿ ಬಂದು. ನೋಡಿ ಈ ಥರ ಇದೆ ಲೊಕೇಶನ್ ನೋಡಿ. 360 ಡಿಗ್ರಿ ನಿಮಗೆ ವ್ಯೂ ಇದೆ. ಬೆಟ್ಟಗಳು ನೋಡ್ಬೋದು ನೀವು. ರಾಮನಗರ ಬೆಟ್ಟಗಳು ಎಲ್ಲ ಇವು. ಎಲ್ಲಿ ನೋಡಿದ್ರೆ ನಿಮಗೆ ಬೆಟ್ಟಗಳು. ಕಂಪ್ಲೀಟಾಗಿ 360 ಡಿಗ್ರಿ ನಿಮಗೆ ವ್ಯೂ ಇರೋದು ಈ ಥರ ನೋಡ್ಬೋದು. ಇಲ್ಲೊಂದು ಶಿವಲಿಂಗ ಇದೆ. ಇದು ಮುಂಚೆ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಶಿವಲಿಂಗ ಎದುರುಗಡೆ ಸನ್ರೈಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಾನು ಹಿಂದೆ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ ವ್ಯೂ. ತುಂಬ ಚೆನ್ನಾಗಿದೆ. ಫ್ರೆಶ್ ಏರ್ ಇದೆ ಇಲ್ಲಿ. ಯಾರೂ ಇಲ್ಲ ಇವಾಗ, ಪೀಸಾಗಿದೆ ಜಾಗ.
ಬನ್ನಿ ಮುಂದೆ ಏನಿದೆ ನೋಡೋಣ. ಹಂಗೆ ಓನ್ಲಿ ಫ್ರೆಂಡ್ಸ್ ಗ್ಯಾಂಗ್ ಮಾತ್ರ ಬರ್ಬೇಕು ಇಲ್ಲಿ. ಬೈಕರ್ಸ್ ಗ್ಯಾಂಗು ಮತ್ತು ಕಾರ್ ಗ್ಯಾಂಗ್ ಎಲ್ಲ ಬರ್ಬೋದು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ತುಂಬ ಚೆನ್ನಾಗಿದೆ. ಈವ್ನಿಂಗು ಸನ್ಸೆಟ್ಟು ನೋಡ್ಬೋದು, ಮಾರ್ನಿಂಗ್ ಸನ್ರೈಸು ನೋಡ್ಬೋದು ನೀವು ಈ ಥರ ಬಂದರೆ. ತುಂಬ ಕ್ರೇಜಿಯಾಗಿದೆ ಲೊಕೇಶನ್ ಮಾತ್ರ, ಸೂಪರಾಗಿದೆ. ಯಾರಿಗೂ ಗೊತ್ತಿಲ್ಲ ಇದು ಈ ಪ್ಲೇಸು, ತುಂಬ ಹಿಡನ್ ಪ್ಲೇಸ್ ಇದು. ಅಲ್ಲಿ ನಿಮಗೆಲ್ಲ ಫಾರೆಸ್ಟ್ ಟ್ರೈಲ್ ಇದೆ ತಗಡೆ, ಅದೆಲ್ಲ ಅಲವ್ ಇರಲ್ಲ, ಫಾರೆಸ್ಟ್ ಇದೆ ತಗಡೆ. ಅಲ್ಲಿ ಹೋಗಬೇಡಿ, ಲೊಕೇಶನ್ ಕೆಲವೊಂದು ಟೈಮ್ ಅಲ್ಲಿ ತೋರಿಸುತ್ತೆ. ಸೊ ಅಲ್ಲೆಲ್ಲ ಎಂಟ್ರಿ ಇಲ್ಲ, ಅಲ್ಲಿ ಹೋಗಬೇಡಿ. ಇಲ್ಲಿ ಬಂದ ತಕ್ಷಣ ನಾನು ಏನು ಇವಾಗ ರೂಟ್ ಹೇಳಿದ್ನಲ್ಲ ನಿಮಗೆ, ಅಲ್ಲೇ ಎಂಟ್ರಿ ತೊಗೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ಬರೋಕೆ ಅಲ್ಲಿಂದ. ಈ ಲೊಕೇಶನ್ ಬಂದು ತುಂಬ ಅಡ್ವೆಂಚರ್ವರೆಗೆ ಮಾತ್ರ ಇಷ್ಟ ಆಗುತ್ತೆ ಬೈಕರ್ಸ್ಗೆ ಎಸ್ಪೆಷಲಿ. ಅದರಲ್ಲಿ ಎಕ್ಸ್ಪಲ್ಸು, ಹಿಮಾಲಯನು ಮತ್ತು HD ಅಡ್ವೆಂಚರು. ಸೊ ಈ ಥರ ಬೈಕ್ ಇದೆ ನಿಮ್ಮದು, ಅಡ್ವೆಂಚರ್ ಬೈಕ್ ಇದ್ದರೆ ಸೊ ಅವರೆಲ್ಲ ಆರಾಮಾಗಿ ಬರ್ಬೋದು. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಹಾಗೆ ಮತ್ತು ಕಾರ್ ಲೆವರ್ಸ್ಗೂ ಇಷ್ಟ ಆಗುತ್ತೆ. ಕಾರ್ಸಲ್ಲಿ ನಿಮಗೆ ಥಾರ್ ರಾಕ್ಸು, ಜಿಮಿನಿ, V-Cross, ಇಸೂಜು, ಗುರ್ಕಾ ಯಾವುದೇ ಗಾಡಿ ತಂದರೂ ನೀವು ಆರಾಮಾಗಿ ಬರ್ಬೋದು ಮೇಲ್ಗಡೆ. ತುಂಬ ಅಡ್ವೆಂಚರ್ ಆಗಿರುತ್ತೆ ಅವ್ರಿಗೆಲ್ಲ ಮಾಡೋಕ್ಕೆ. ಸೊ ಕಾರ್ ಇದ್ದವರು ಬರ್ಬೋದು, ಬೈಕ್ ಇದ್ದರೂ ಬರ್ಬೋದು. ಮಾರ್ನಿಂಗ್ ಸನ್ರೈಸ್ ಈ ಕಡೆ ಆಗುತ್ತೆ, ಈವ್ನಿಂಗ್ ಸನ್ಸೆಟ್ ಈ ಕಡೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ರಾಮನಗರ ಒಂದು 4-5 ಕಿಲೋಮೀಟರ್ ಅಷ್ಟೇ ಇರ್ಬೋದು, ತುಂಬ ಡಿಸ್ಟೆನ್ಸ್ ಏನಿಲ್ಲ. ಜಾಲಿ. ಈಗ ಸ್ವಲ್ಪ ಅಡ್ವೆಂಚರ್ನ ಟ್ರೈ ಮಾಡೋಣ ಬೈಕಲ್ಲಿ. ಸೊ ಎಲ್ಲ ಟ್ರೈಲಲ್ಲಿ ನಾನು ಇವಾಗ ಅಡ್ವೆಂಚರ್ ಮಾಡ್ತೀನಿ, ಅದನ್ನು ಫೋಟೋಸ್ ನೋಡಿ ನೆಕ್ಸ್ಟ್ ನೀವು. ಲೆಟ್ಸ್ ಗೋ, ಅಡ್ವೆಂಚರ್ ಸ್ಟಾರ್ಟ್ ಮಾಡೋಣ ಇವಾಗ. ಇನ್ನೊಂದು ಏನು ವಿಷಯಪ್ಪ ಅಂತಂದರೆ, ನಾನು ಬೈಕ್ಗೆ ಒಂದು ಹೆಸರು ಇಡಬೇಕಾಗಿತ್ತು. ಏನಾದರೂ ಒಂದು ಡಿಫ್ರೆಂಟಾಗಿ ಯುನಿಕ್ಕಾಗಿ ಏನೊಂದು ಹೆಸರನ್ನ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ್ರ್ಯಾಕೆಟೊಂದಿಗೆ. ಸೊ ಆ ಹೆಸರನ್ನ, ಆ ನೇಮ್ನ ನಾನು ಬೈಕ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಟಿಫಿನ್ ಮಾಡ್ತೀನಿ, ಪಾರ್ಸಲ್ ತಂದಿದ್ದೆ ನಾನು ಅಲ್ಲಿ ಬಿಡದಿಯಲ್ಲಿ. ಸೊ ಟಿಫಿನ್ ಮಾಡಿಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀನಿ. ಇವಾಗ ಸ್ನೇಹಿತರು ನೋಡ್ಬೋದು, ಟಿಫಿನ್ ಪಾರ್ಸಲ್ ತೊಗೊಂಡಿದ್ದೆ ಅಲ್ಲೇ ಬರಬೇಕಾದ್ರೆ. ಸೊ ಇಲ್ಲಿ ಬಂದು ಆರಾಮಾಗಿ ಟಿಫಿನ್ ಮಾಡ್ಬೋದು ನೀವು ನೇಚರ್ ಒಟ್ಟಿಗೆ. ಹೋಟೆಲಲ್ಲೆಲ್ಲ ಮಾಡೋದಿರುತ್ತೆ. ಸೊ ಈ ಥರ ನೇಚರ್ ಬಂದರೆ, ಈ ಥರ ಬಂದರೆ ನೀವು ಪಾರ್ಸಲ್ ತೊಗೊಂಡು ಆರಾಮಾಗಿ ಬಂದುಬಿಟ್ಟು ಇಲ್ಲಿ ತಿನ್ಬೋದು ತಿಂಡಿನ. ಚೆನ್ನಾಗಿರುತ್ತೆ ಈ ಥರ ಬಂದು ನೇಚರಲ್ಲಿ ತಿಂಡಿ ಮಾಡೋದು. ಸ್ನೇಹಿತರೆ ಇವಾಗ ತಿಂಡಿ ಮಾಡ್ತೀನಿ, ಅದನ್ನು ಇವಾಗ ಟೈಮ್ ಲ್ಯಾಪ್ಸಲ್ಲಿ ನೀವು ನೋಡಿ ವಿತ್ ಮ್ಯೂಸಿಕ್ಕೊಂದಿಗೆ ಎಂಜಾಯ್ ಮಾಡಿ. ಸೊ ನಾನು ಇವಾಗ ಮಾಡಿರೋ ಟಿಫಿನ್ ಕ್ಯಾರಿ ಬ್ಯಾಗ್ ಇಲ್ಲಿದೆ ನೋಡಿ. ಇನ್ನು ತೊಗೊಂಬಿಟ್ರೆ ಮತ್ತೆ ನಾನು ಏನು ಮಾಡ್ತೀನಿ ಇವಾಗ, ಇಲ್ಲಿಂದ ಎಲ್ಲ ಕ್ಲೀನ್ ಇದೆ ನೋಡಿ ಜಾಗ. ಮುಂಚೆ ಯಾವ ಥರ ಇತ್ತು ಆ ಥರ ಇದೆ, ಕ್ಲೀನಾಗಿದೆ. ಸೊ
ನಾನು ತಂದಿರೋ ಪಾರ್ಸಲ್ ಕ್ಯಾರಿ ಬ್ಯಾಗ್ನ ಮತ್ತೆ ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ. ನಾನು ತಂದಿರೋ ಪಾರ್ಸಲ್ನ ಕವರ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಹತ್ರನೇ. ಡಸ್ಟ್ಬಿನ್ ಹೋಗಿ ಮತ್ತೆ ಅಲ್ಲೇ ಹಾಕ್ತೀನಿ ನಾನು ಈಗ ಹೋಗೋಗಿ. ಪ್ಲಾಸ್ಟಿಕ್ ಕವರ್ಸು ಪಾರ್ಸಲ್ ಏರ್ತಂದ್ರೂ ಇಲ್ಲಿ ಹಾಕ್ಬೇಡಿ, ಲಿಟರ್ ಮಾಡಬೇಡಿ, ಜಾಗ ಕ್ಲೀನ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ನಮ್ಗೆ ನೆಕ್ಸ್ಟ್ ಬಂದರೆ. ಯಾವುದ್ರ ಕಸ ಹಾಕ್ಬೇಡಿ, ಯಾವ ಥರ ಕಸನೂ ಇಲ್ಲ ಇಲ್ಲಿ ನೋಡ್ಬೋದು ನೀವು. ನಾನು ಏನು ತಂದಿದ್ದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಕ್ಲೀನ್ ಮಾಡಿ ಮತ್ತೆ ತೊಗೊಂಡು ಹೋಗ್ತಾ ಇರೋದು ಇಲ್ಲಿಂದ. ನೋಡ್ಬೋದು ಸ್ನೇಹಿತರೆ, ಇಲ್ಲಿಂದ ಈಗ ಹೊರಡ್ತಾ ಇದ್ದೀನಿ ನೋಡಿ. ಟೆರೆನ್ ಯಾವ ಥರ ಇದೆ ನೋಡಿ, ಇಲ್ಲಿ ಫುಲ್ಲು ಈ ಥರ ಇದೆ ಟೆರೆನ್. ಈ ಲೊಕೇಶನ್ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ ಸ್ನೇಹಿತರೆ.